ನಿನ್ನ ಆತ್ಮವನ್ನು ಸುತ್ತಿಗಕ್ಕೆ ಎಳೆಯುತ್ತಿರುವ ತಂದೆಯ ಮನೆ ಎಂದರೆ ಚಿಕ್ಕನಿಂದಲೂ ಆಡಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತಲೂ ಪ್ರಿಯವಾದ ಸ್ಥಳವಿಲ್ಲ. ಹಾಗಾಗಿ ನಾನು ದಕ್ಷಿಣ ಲೋಕಕ್ಕೆ ಹೋಗಲೇಬೇಕು. ನಮ್ಮಲ್ಲಿನ ವೈರತ್ವವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಮೃತ ವೈರಾಣಿಗಳ ನಿಮ್ಮ ಜನಕ ದಕ್ಷ ದೇವ. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತು. ತಂದೆಯವರಿಗೆ ನಿಮ್ಮ ಮೇಲೆ ಅಪಾರವಾದ ಪ್ರೇಮವಿದೆ. ಭೂತೇಶ್ವರಿ, ಇದುವರೆಗೂ ನಿನ್ನ ಮನನೋವಿದೆಂದು ನಿಧಾನಿಸಿದೆ. ನಿನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮ ಜನಕ ದಕ್ಷ ದೇವರಿಗೆ. ಅಲ್ಲಿ ನಿಮಗಾದ ಅಗ್ರಪೂಜೆಯನ್ನು ನೋಡಿ ನನ್ನ ಜನಕ ಸಂತೋಷ ಪಡಲಿಲ್ಲವೇ? ಏನು ಸಂತೋಷ ಪಟ್ಟರೆ ಬಹಳ ನಿಧಿಯನ್ನು ನಡೆಸಿರುವ ಕಾಳಿಂಗ ಸರ್ಪದಂತೆ ನಿನ್ನ ಜನಕನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠುರದ ನಿರರ್ಥಕವಾದ ಚಂದ್ರಾರ್ಥವಾದ ಮಾತುಗಳನ್ನು ನಡೆದನು. ದೇವ, ಜನಕನ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬೇಸರವೇನು ಭೂತೇಶ್ವರಿ? ನೋಡಲು ಆ ಭವ್ಯ ಸತ್ಲಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ದಂಡಿಕ್ಕುವ ಸಂಯುಕ್ತಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸುನಾದಕ್ಕೆ ನಿನ್ನ ಜನಕ ದಕ್ಷದೇವನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನು ಮರೆಮಾಡಿ ಋಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನ ಭಾನುಮತಿಯ ಪ್ರೇಮವು ನನ್ನನ್ನು ಮೌನವಾಗಿ ಕುಳಿಸ್ತಾ ಇದ್ದರೆ ದೇವೋತ್ತಮ, ಇಂತಹ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ಎಷ್ಟೋ ನಡೆಯುವುದು. ಅದನ್ನು ಬಾಂಧವ್ಯದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದ ಒಡೆಯನಾದ ನೀನೇ ಹೀಗಾದ ಮೇಲೆ ಎಲ್ಲರ ಪಾಡೇನು ಸರ್ವೋತ್ತಮ.
ನನ್ನನ್ನು ಕೊಲ್ಲಲು ಅನಿವಾರ್ಯಗಳು. ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞ. ಅದನ್ನು ಮಾಡುವರಾರು? ನಾನಲ್ಲವೇ? ನಾನಲ್ಲವೇ? ಕರ್ಣವನ್ನು ಬಂಧದ ವರ್ಚಸ್ಸಿನಿಂದ ಬಂಧಿತವಾದ ಬ್ರಹ್ಮಾಂಡವನ್ನೇ ಹಿಂದಿಸಲ್ಪಟ್ಟ ಉಗ್ರವಾದ ರಸವೇ ಓರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಪರಮಾತ್ಮ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಮಾರಣ ಮಹಾಯಜ್ಞವನ್ನು ಮಾಡೋರಾರು? ನಾನಲ್ಲವೇ? ನಾನಲ್ಲವೇ? ಅದನ್ನು ತಿಳಿದಿದ್ದರೂ ವಿವೇಕರಹಿತನಾದ ನಿಮ್ಮ ಜನಕದ ದೇವ, ಅವಿವೇಕಿಯಾದ ಜನಕನಿಗೆ ವಿಷದ ಮಾತುಗಳನ್ನಾಡಲು ನಾಲಿಗೆ ಹೋಗಬಾರದು ಸ್ವಾಮಿ. ಸರಿ, ನಿನ್ನ ಜನಕದಕ್ಷತೆಯನಿಗೆ ನಿನ್ನ ಮಾತುಗಳು ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು.